ಮತ್ತು ದೇವ್ರ ನಿಮ್ಮ ಮನ್ಯಾಗ ಅದಾವು, ಮತ್ತು ಪೂಜೆ ಮಾಡೋರು ನೀವು ಅಂತೀರ ನೀವು? ಸಾಧ್ಯನೇ ಇಲ್ಲ. ಇಲ್ಲಿ ಕೂತಾವ ನೀವು, ಇಲ್ಲೇನು ಸೈಡ್ ಕುಂತಾವಲ್ಲ ಇವ್ರಿಗೆ, ಏಯ್ ಪೂಜೆ ಮಾಡ್ಬಾ ಮಾಜಾ ಕಾಯ ಸಗಳ ಸಂಪಲ ನಂದೆಲ್ಲ ಮುಗ್ದೈತೆ ಅಂತ ತಿಳ್ಕೊಂಡು ನಾವು ಕೇಳೋದು. ಏನು ಮುಗ್ದೈತಿ? ಕಾಯಿ ಸಂಪಲ, ಕಾಯಿ ಸಂಪಲ ನಾಯಿ ಸುಮ್ಮನೆ ಅಟ್ಟ ಆಯುಷ್ ಮುಗಿಕೊಂಡು ಹೊಂಟೈತಿ, ಹುಡುಕಿದ್ದು ಏನು ಮುಗ್ದೇ ಇಲ್ಲ. ಆ ಹುಡುಗರು ಪೂಜೆ ಮಾಡಂದ್ರೆ ಪಾಟಿ ಚೀಲ ಹಿಡ್ಕೊಂಡು ಅಡ್ಡಾಡಕ್ಕನ ಅಳ್ತಾವು. ಅಂಥದ್ರಾಗ ಆ ಹುಡುಗರು ಪೂಜೆ ಮಾಡಂತ ಹೇಳ್ತಿರಲ್ಲ, ಅವು ಏನು ಮಾಡ್ತಾವೆ ಗೊತ್ತನು? ಇಷ್ಟು ದೇವರನ್ನೆಲ್ಲ ತೊಳ್ಕೊಂಡು ನಾನು ಸಾಲಿಗೆ ಹೋಗ್ಬೇಕಾದ್ರೆ ಮತ್ತು ನಾನು ಇವನ್ನೆಲ್ಲ ತೊಳೆದು ಪೂಜೆ ಮಾಡಿಟ್ಟು ಹೋಗ್ಬೇಕಂದ್ರೆ ಲೇಟ್ ಆಕೈತಿ. ನಮ್ಮ ಸಾಲಿ ಮಾಸ್ತರ್ ನಾನು ಲೇಟ್ ಹೋದ್ನ ಬೆಂಚ್ ಮೇಲೆ ಹಚ್ಚಿಸ್ತಾನೆ. ಎಷ್ಟಾಕೊಂಡಾದ್ರೂ ಇಷ್ಟಾಕೊಂಡ ದೇವ್ರು ಅದಾವ, ಒಮ್ಮಕ್ಳು ಎಲ್ಲಿ ತೊಳ್ಕೊಂಡು ಕುಂದ್ರದು ಒಂದೊಂದು ಹುಟ್ಟು ಒಮ್ಮಕ್ಳೆ ತೊಳ್ಕೊಂಡು ಬಂದ್ರೆ ಆತಂತ ಬಕೆಟ್ನಾಗ ಹಾಕ್ಕೊಂಡು ಬಾವಿ ಕಡೆ ಹೊಂಟಿವ. ಬಕೆಟ್ನಾಗ ಹಾಕ್ಕೊಂಡು ಬಾವಿ ಕಡೆ ಹೊಂಟಾನಲ್ಲ, ಅವಾಗ ಯಾರೋ ಒಬ್ರು ಕೇಳಿದಲೇ ದೇವ್ರು ತೊಗೊಂಡು ಎಲ್ಲಿ ಹೊಂಟಿವ ಅಂದವ. ಬಾವ್ಯಾಗ ಈಶಾಡಕ್ಕೆ ಬಿಡ್ತೀನಿ ರೀ ಅಂದವ. ಬಾವ್ಯಾಗ ಈಶಾಡಕ್ಕೆ ಬರ್ತಿ? ಅಲ್ಲೋ ಬಾವ್ಯಾಗ ಈಶಾಡಕ್ಕೆ ಬಿಟ್ರೆ ದೇವ್ರು ಯಾವ್ದು ಬರ್ತಾವನು? ಅಲ್ರಿ, ಮನುಷ್ಯನ ಹುಟ್ಟಿಸಿ ಪರಮಾತ್ಮ ಮನುಷ್ಯನ ಈಶಾಡಕ್ಕೆ ಕಳಿಸ್ಯಾನ, ಮತ್ತು ಈಶಾಡಿ ಮ್ಯಾಗ ಬರಲಿಲ್ಲ ಇವಂತ ದೇವ್ರು ರೀ ಅಂದವ. ಅವ ಅಂದ ತಲೆ ಕರ್ಕೊಂಡು ಹೌದು ಹೌದು ತೊಗೊಂಡು ನಡಿಪ ಅಂದವ. ಕಾರಣ ಏನು ಅಂತಂದ್ರೆ, ಒಂದನೇ ದಿವಸ ಹಿಂಗೆ ನಡಿತೈತಿ, ಎರಡನೇ ದಿವಸಕ್ಕೆ ಹಿಂಗೆ ನಡಿತೈತಿ, ಮೂರನೇ ದಿವಸಕ್ಕೆ ಮತ್ತೆ ಏನು ಕಾಮನ್ ಡೈಲಾಗ್, ಏ ತಮ್ಮ ಎದ್ದೇನ? ಹಾಂ ಎದ್ದೀನಿ. ಇವತ್ತು ನೀ ಏನು ಹೇಳಿದ್ರು ಪೂಜೆ ಮಾಡಂಗಿಲ್ಲ, ನಾ ಸಾಲಿಗೆ ಹೋಗ್ಬೇಕಾಗೈತಿ ಅರ್ಜೆಂಟ್ ಅಂದವ. ಹಂಗೆ ಮಾಡ್ಬೇಡಪ್ಪ, ಪೂಜೆ ಮಾಡೇ ಹೋಗ್ಬೇಕು, ನಿನ್ನ ಕೆಲಸ ಅದ, ನೀನೇ ಮಾಡ್ಬೇಕದನ್ನ ಅಂತ ತಾಯಿ ಹೇಳ್ತಾಳೆ. ತಾಯಿ ಹೇಳಿದ ಕೂಡಲೇ ಅವ ಅಂದ, ಒಂದು ಸ್ವಲ್ಪ ಹುಡುಗರು ತಾಯಿ ಕುಟ್ಟ ಭಾಳ ಸಲಿಗೆಯಿಂದ ಮಾತಾಡ್ತಾವೆ, ಅವ್ರ ಅಪ್ಪನ ಕುಟ್ಟ ಮಾತಾಡೋದಿಲ್ಲ ಅವು. ನೋಡಮ್ಮ ಏನು ಬೇಕಾದ ಹೇಳ, ಇವತ್ತು ಮಾತ್ರ ಆಗೋದಿಲ್ಲ ನನಗೆ, ನಾ ಇವತ್ತು ಸಾಲಿಗೆ ಅರ್ಜೆಂಟ್ ಹೋಗ್ಬೇಕಾಗೈತಿ, ಮಾಡಂಗಿಲ್ಲ ಅಂದ ಕೂಡಲೇ ಅವ್ರ ಅಪ್ಪ ಹೊರಗಲಿಂದ ಬಂದು ನೋಡ್ರಿ. ಅವ ಅಂದ, ನೀ ಪೂಜೆ ಮಾಡಲಿಲ್ಲ ಅಂದ್ರೆ ನಿನಗೆ ಊಟಕ್ಕೆ ಹಾಕೋದಿಲ್ಲ ನಾವು, ಇಷ್ಟ ಅಂತಾವೆ ಹುಡುಗರು. ಅವತ್ತಿನ ಕಾಲಕ್ಕೆ ಹುಡುಗ ಅಂದಾಗ ಅವ ಕೇಳಿದ್ದು. ಇವತ್ತಿನ ಹುಡುಗರು ಹೇಳಿದ್ರೆ ನಿಮ್ಮ ಪಾಕೆಟ್ನಾಗ ರೊಕ್ಕ ತೊಗೊಂಡು ಹೋಟೆಲ್ನಾಗ ಊಟ ಮಾಡ್ತಾವೆ. ಅವು ನಿಮ್ಮ ಮಕ್ಕಳು ನಿಮ್ಗಿಂತ ಡೇಂಜರ್ ಇರ್ತಾವೆ ಹುಡುಗರು. ನೀವು ತಿಳ್ಕೊಂಡಿರ್ತೀರಿ ನನ್ನ ಮಗ ಹಂಗೆ ಹಿಂಗೆ ಅಂತೇಳಿ, ನಿಮ್ಗಿಂತನೂ ಭಾರಿ ಪಾರ್ವರ್ಡ್ ಇರ್ತಾವೆ ಹುಡುಗರು. ಅವ ಅಂದ, ನೀವು ಊಟ ಕೊಡಲಿಲ್ಲ ಅಂದ್ರೆ ಏನಾಯ್ತು? ಊಟ ಬಿಟ್ಟರು ಬಿಡ್ತೀನಿ, ಆದರೆ ದಿವಸ ಪೂಜೆ ಮಾಡೋದಾಗೋದಿಲ್ಲ ಅಂದವ. ಹೆಂಗೆ ಮಾಡ್ತಿದ್ದಿ? 2 ದಿವಸ ಬಿಡ್ತೀವಿ, 3 ದಿವಸ ಬಿಡ್ತೀವಿ, ಬಿಡು ಹೋಗಂದ ಅವ್ರಪ್ಪ. ಇಷ್ಟು ಅಂದ ಕೂಡಲೇ 2 ದಿವಸ ಸುಮ್ಮನಿದ್ದ. 3ನೇ ದಿವಸಕ್ಕೆ ಇವರು ಬಹುತೇಕ ಬಿಡಂಗೆ ಕಾಣಂಗಿಲ್ಲ ಅಂತ ತಿಳ್ಕೊಂಡು ಎಷ್ಟು ದಿವಸ ಅಂತ ಉಪವಾಸ ಇಡ್ತಾರೆ. ಮಗಲಾಗ ಒಂದು ದಿವಸ ಸ್ನೇಹಿತರ ಮನ್ಯಾಗ ಮಾಡಿದ, ಇನ್ನೊಂದು ದಿವಸ ಬೇರೆದ್ರ ಮನ್ಯಾಗ ಮಾಡಿದ. 3ನೇ ದಿವಸಕ್ಕೆ ಇಲ್ಲೇ ಪಕ್ಕದವ್ರಾಗ ಅವ್ರ ಅಕ್ಕನ ಕೊಟ್ಟಿದ್ರು. ಅವ್ರ ಅಕ್ಕನ ಮನೆಗೆ ಓಡಿ ಹೋದ್ ನೋಡ್ರಿ, ಊಟ ಮಾಡ್ಬೇಕಂತ ಹೋಗ್ಯಾನ. ಹೋದ್ನಲ್ಲ, ಇಲ್ಲಿ ಪೂಜೆ ಮಾಡೋದು ಬೇಸರ ಆಗೈತಿ, ಇಲ್ಲಿ ಪೂಜೆ ಮಾಡೋಕೆ ಆಗೋದಿಲ್ಲ ಅಂತನ ಎಲ್ಲಿ ಹೋಗ್ಯಾನ? ಕೊಟ್ಟಾಗಿಲ್ಲ, ಮನೆಗೆ ಹೋಗ್ಯಾನ. ಮನೆಗೆ ಹೋದ. ಆ ಮನೆಗೆ ಬಂದ ಕೂಡಲೇ ಅವ್ರ ಅಕ್ಕ ಎಷ್ಟು ಖುಷಿ ಆಯ್ತು, ಮತ್ತು ತಮ್ಮ ಬಂದ ಖುಷಿ ಆಗೋದಲ್ಲ. ಎಷ್ಟು ದಿವ್ಸಕ್ಕೆ ಬಂದ ನೀವ, ಭಾಳ ಖುಷಿ ಆಯ್ತು ನನಗಂತ ತಿಳ್ಕೊಂಡು ಅಕ್ಕಿ ಇದ್ದು ಬಿದ್ದಿದ್ದೆಲ್ಲ ಕೆಲಸ ಮಾಡಕತ್ತಿದ್ಲು, ಎಲ್ಲ ಹರ್ಕೊಂಡ ಕುಂತಿದ್ಲು ಅಕ್ಕಿನು. ಇವರೆಲ್ಲ ಬಂದು ಕೂಡಲೇ ಅವ್ರ ಮಾವು ಎಲ್ಲೇ ಮಾರ್ಕೆಟಿಗೆ ಹೋಗಿದ್ದ, ಪಾಪ ಮಾರ್ಕೆಟಿಗೆ ಹೋಗಿದ್ದ. ಅವಾಗ ಏನು ಅನ್ಬೇಕಿ ಪಟ್ನ, ಯಪ್ಪ ಎಂಥ ಟೈಮ್ ಬಂದಿಯೋ ತಮ್ಮ, ನಂದು ಜಳಕ್ಕಾಗಿಲ್ಲ, ನಿಮ್ಮ ಮಾವನು ಮನೆಯಾಗಿಲ್ಲ, ನಿನಗೇನು ಮಾಡ್ಬೇಕಂದ್ರೆ ನಾ ಸ್ನಾನ ಮಾಡಿ ಎಲ್ಲ ರೆಡಿ ಮಾಡಬೇಕು, ಮನೆಯಾಗಿನ ದೇವ್ರು ಹಂಗೆ ಕುಂತಾವಪ್ಪ, 2 ಚರಿಗೆ ಜಳಕ ಹಾಕಿ 2 ಚರಿಗೆ ಜಳಕ ಮಾಡಿ ಪೂಜೆ ಮಾಡಿಬಿಡು, ಪಟ್ನ ಬಿಸಿ ಉಪ್ಪಿಟ್ಟು ಮಾಡ್ತೀನಿ ತಿಂದು ಹೋಗಿ ಅಂತ ಅಂದ್ಕೊಡ್ಲೇನ. ಇವ ಏನು ಅನ್ಬೇಕು, ಅಲ್ಲಿ ದೇವರು ನನಗೆ ಕಾಡಕತ್ತಾವ, ಇಲ್ಲಿ ದೇವರು ನನಗೆ ಕಾಡಕತ್ತಾವ, ಇವೇನು ನನ್ನ ಸಂಬಂಧ ಹುಟ್ಟ್ಯಾವ ನಂದವ. ಇವ್ರಿಗೆ ಹಿಂಗಾದ್ರೆ ನಡೆಯಂಗಿಲ್ಲ ಅಂತ ತಿಳ್ಕೊಂಡು ಬುದ್ಧಿ ಕಲಿಸಬೇಕಂತ ತಿಳ್ಕೊಂಡು ಅವ ಅಂದ, ಅಕ್ಕ ನಾ ದೇವ್ರ ಪೂಜೆ ಮಾಡಕ್ಕೆ ಒಲ್ಲೆ ಅನ್ನಂಗಿಲ್ಲ, ಆದ್ರೆ ಅದನ್ನ ಮಾಡಕ್ಕೆ ಬಂದಿಲ್ಲ ನಾನು. ಯಾಕೆ ಬಂದಿತ್ತಮ್ಮ ಅನ್ಲಕ್ಕಿ? ಅರ್ಜೆಂಟ್ನಾಗ ಅವ ಮುಂಜಾನೆ ಹೋಗಿ ಎತ್ತಿಗೆ ಎಮ್ಮಿಗೆ ಸೊಪ್ಪಿಯನ್ನು ತೆಗಿಬೇಕಂತ ತಿಳ್ಕೊಂಡು ಸೊಪ್ಪಿ ಕೊರ್ಕೊಂಬರಕ್ಕಂತ ಹಿಂದೆ ಹಿತ್ತಲ್ಲ ಹೋಗ್ಯಾಳ, ಹಾವು ಕಚ್ಚಿ ಹೋಗ್ಯಾಳ ಅಂದಿವ. ಎದಕ್ಕಿದು? ಜಸ್ಟ್ ಪೂಜೆ ಮಾಡೋ ಸಲುವಾಗಿ. ಹಾವು ಕಡ್ದು ಅವು ಸತ್ತಾಳ ಅಂದ ಕೂಡಲೇನ ಮತ್ತು ಮಗಳು ಸುಮ್ಮನೆ ಇರ್ತಾಳಣ ಚಲವ. ಅದು ಹೆಣ್ಮಕ್ಳು ಕಣ್ಣೀರು ಮ್ಯಾಗ ಇರ್ತಾವೆ. ಏನು ಅಳಾಕತ್ತಿದ್ರಂದ್ರೆ ನೀವು ಹೆಂಗೆ ಅಳ್ತೀರಂದ್ರೆ ಇತ್ತಿತ್ತಾಗ ಕೆಲವು ಮಂದಿ ಆರ್ಟಿಫಿಷಿಯಲ್ ಅಳೋರು ಬಂದಾರ, ಇತ್ತಿತ್ತಾಗ ಆರ್ಟಿಫಿಷಿಯಲ್ ಅಳೋರು ಬಂದಾರ. ಅಳವ್ರನ್ನ ಸಹಿತ ರೊಕ್ಕ ಕೊಟ್ಟು ತರಕತ್ತಾರ ಗೌಡ್ರೆ, ನಿಮ್ಗೆ ಗೊತ್ತಿರಲಿ. ಅಷ್ಟು ಕೃತಮವಾದಂಥ ಕಾಲ ಬಂತು ಈಗ. ಅಳವ್ರು ಚಲೋ ದೊಡ್ಡ ವ್ಯಕ್ತಿಗಳು ಬಂದ್ರೆ ಅಳವ್ರು ಬೇರೆ, ಸಣ್ಣ ವ್ಯಕ್ತಿಗಳು ಬಂದ್ರೆ ಅಳವ್ರು ಬೇರೆ. ಮತ್ತು ನಿನಗೆ ಅಳಕ್ಕೆ ಬರಂಗಿಲ್ಲ ಸಿಗಿ ಅಂತ ಮತ್ತೊಬ್ಬರನ್ನ ಕುಂದಿರ್ತಾರೆ ಅಲ್ಲೇ. ನಾನು ಹೊಸ್ದಾಗಿ ಮಟ್ಟಕ್ಕಾದ ಕೂಡಲೇ ಬಂದು 6 ದಿವಸ ಆಗಿತ್ತು. ನಾನು ಈಗ 10 ವರ್ಷದಿಂದ ಮಟ್ಟಕ್ಕೆ ನಾ ಫಸ್ಟ್ ಹೋದ ನಮ್ಮೂರಾಗ. 6 ದಿವಸಕ್ಕನೇ ಒಬ್ಬರು ಯಾರೋ ನಮ್ಮ ಊರಾಗ ಭಕ್ತರು ತಿರ್ಕೊಂಡಾರ. ಅವಾಗ ಅವರು ಊರನ್ನ ಹಿರಿಯರು ಬಂದರು, ನಮ್ಮ ಮಟ್ಟಕ್ಕೆ ಭಾಳ ನಡ್ಕೊಳ್ಳೋರಪ್ಪ, ಅವ್ರ ಭಕ್ತರು ತಿರ್ಕೊಂಡಾರ, ಮಾಲೆ ಹಾಕಿ ಬರೋಣ ನಡ್ರಿ ಅಂತ ತಿಳ್ಕೊಂಡು ಕರ್ಕೊಂಡು ಹೋದ್ರು. ನಾನು ಮಾಲೆ ಹಾಕಿ ಇನ್ನೇನು ಹೊಳಬೇಕು ಅನ್ನೋದ್ರಾಗನ ಅವ್ನು ಹಿರಿಯ ಮಗಳು ಅಂತ ಎಲ್ಲಿದ್ಲೆ ಅನ್ಸೋದ್ದೆ, ಹಿಂಗೆ ಹಾಕಿ ಹೊಳಬೇಕು ಅನ್ನೋದ್ರಾಗನ ಯಪ್ಪ ಭಾಳ ಚಲೋ ಆಯ್ತು, ನಮ್ಮಪ್ಪ ಎದ್ದು ಗುಡ್ಲೆ ಮಟ್ಟಕ್ಕೆ ಬರ್ತಿದ್ದ ಅನ್ಲಕ್ಕಿ ನನಗೆ. ಹೌದು ಅದಕ್ಕೆ ಬಂದೀನಿ ನಾ ಮಾಲೆ ಹಾಕಕ್ಕೆ ಅಂದ್ಯಾನು. ಭಾಳ ಚಲೋ ಆತಪ್ಪ ನೀ ಬಂದಿದ್ದು, ನಮ್ಮಪ್ಪ ಎದ್ದು ಗುಡ್ಲೆ ಮಟ್ಟಕ್ಕೆ ಬರ್ತಿದ್ದ, ಅದಕ್ಕೆ ಭಾಳ ಚಲೋ ಆತ ಅಂದ್ಯ. ಮತ್ತು ಅವಾಗಕ್ಕೆ ಏನು ಅನ್ಬೇಕು, ಎದ್ದು ಗುಡ್ಲೆ ನಮ್ಮ ಅಪ್ಪ ನಿನ್ನ ಮಟ್ಟಕ್ಕೆ ಬರ್ತಿದ್ದ, ನೋಡಿಲ್ಲಿ ಹೆಂಗೆ ಕುಂತಾನ, ನೀ ಗಟ್ಟುಳು ಸ್ವಾಮಿ ಆದ್ರೆ ನಮ್ಮ ಅಪ್ಪನ ಬದುಕಿಸೇ ಹೋಗ್ಬೇಕಂತ ತಿಂತಾಳಾಕಿ.
ಗಟ್ಟುಳು ಸ್ವಾಮಿ ಆದ್ರೆ ಬದುಕಿಸಿ ಹೋಗ್ಬೇಕು ಅಂದ್ಕೊಳ್ಳಿ ನಾ ಯಾರು ಮಾಲೆ ಹಾಕ ಕರ್ಕೊಂಬಂದಿದ್ರು ಅವ್ನು ನೋಡ್ತೀನಿ ಅವ್ನು ಹಿಂದಿಲ್ಲ ಇಲ್ಲ ಏನು ಹೇಳ್ಬೇಕು ಅವ್ರಿಗೆ? ಸತ್ತವರ ಮನೆಯಲ್ಲಿ ಸಂತೆ ನೆರವ ತರದಿ ಸತ್ತವರ ಮನೆ ಮುಂದೆ ಮಾತೊಂದು ಹೇಳಿ ಹೋಗುವರಲ್ಲದೆ ಸತ್ತವರ ಬದುಕಿಸುವ ಸಾಮರ್ಥ್ಯ ಯಾರಿಗೂ ಇಲ್ಲ. ಸತ್ತವ್ರ ಮನೆಯಾಗ ಒಂದು ಮಾತು ಹೇಳಿ ಹೋಗ್ಬೋದು ನೀವು ಅಷ್ಟೇ, ಸಾಂತ್ವನದ ಮಾತುಗಳನ್ನು ಹೇಳ್ಬಾರ್ದು, ಹಿಂಗೆ ಆಗಬಾರ್ದಾಗಿತ್ತು ಅಂತ ಹೇಳ್ಬೋದು. ಸತ್ತವರನ್ನು ಬದುಕಿಸುವ ಸಾಮರ್ಥ್ಯ ಎಲ್ಲರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಈ ಎಲ್ಲ ಸಾವು ನೋವುಗಳನ್ನು ನಾವು ನೋಡ್ತೀವಲ್ಲ, ನಿಮ್ಗೆ ಗೊತ್ತಿರಲಿ, ಅವು ಸತ್ತಾಳ ಅಂದ ಕೂಡಲೇ ಆಕೆ ಅಂದ್ಲು, ನಾ ಎಂಥ ಸುದ್ದಿ ಕೇಳಿದೆ ಏನು ಮಾಡಿದೆ ಅಂತ ತಿಳ್ಕೊಂಡು ಇದ್ದ ಕೆಲಸ ಎಲ್ಲ ಬಿಟ್ಟು ಊರ ಮಂದಿ ಕರ್ಕೊಂಡು ಎಲ್ಲ ಗಂಡಗೆ ಅವ್ರಿಗೆ ಫೋನ್ ಹಚ್ಚಿದ್ಲು, ಕರೆದ್ಲು. ಈಕೇನು ಅವಸರದಾಗಿ ಪೂಜೆ ಮಾಡ್ತಾನಂತ ಉಪ್ಪಿಟ್ಟು ಮಾಡಿದ್ಲಲ್ಲ, ಅಲ್ಲೇ ಕೂತ್ಕೊಂಡು ಪಟ್ನ ಹೊಡೆದ. ಇನ್ನು ಅರ್ಜೆಂಟ್ ಅಲ್ಲಿ ಹೋಗ್ಬೇಕಂತ ತಿಳ್ಕೊಂಡು ನೀವು ಬರ್ರಿ ನಾ ಹೋಗ್ತೀನಿ ಅಂತ ತಿಳ್ಕೊಂಡು ಈಕೆ ಒಂದು ಟ್ಯಾಕ್ಟರ್ ಮಾಡ್ಕೊಂಡು ಅವ್ರವ್ ಸತ್ತಾಳ ಅಂತ ಮಂದಿ ಕರ್ಕೊಂಡು ಈಕೆ ಬಂದಾಳ. ಈ ಕಡೆ ಬಂದಾರ ಮನೆಗೆ ಬಂದ ಕೂಡಲೇ ಅವಾಗ ಅವ್ರವ್ ಅಂತಾಳ, ಏನು ತಮ್ಮ ಒಂದಿಷ್ಟು ಮಾತು ಮಾತಾಡಿದ ಕೂಡಲೇ ಬೇದ ಕೂಡಲೇ ಆಗ ಹೋಗ್ಬಿಡೋದನ ಹಂಗೆ ಒಂದು ಮಾತು ಅಂತೀವಿ ಒಂದು ಮಾತು ಬಿಡ್ತೀವಿ, ಎಲ್ಲಿ ಹೋಗಿದ್ದೆ ತಮ್ಮ ಬಾ ಇಲ್ಲಿ ಊಟ ಮಾಡಿ ಬಾ ಅಂತ ತಿಳ್ಕೊಂಡು ಹೇಳಿದ ಕೂಡಲೇ ಈಕಿಗೆ ಬುದ್ಧಿ ಕಲಿಸ್ಬೇಕಂತ ತಿಳ್ಕೊಂಡು ನೀ ಬೇದಿ ಅಂತ ಅಕ್ಕನ ಹತ್ರ ಹೋಗಿದ್ದೆ. ಅಕ್ಕ ಗ್ಯಾಸ್ ಮೇಲೆ ಅಡುಗೆ ಮಾಡಕ್ಕೆ ಹೋಗಿ ಡಮ್ ಅಂದು ಅಕ್ಕಿ ಹೋಗ್ಯಾಳ ಅಂದ ಅಲ್ಲಿ. ಇಲ್ಲಿ ಯಾವ ಹೋಗ್ಯಾಳ ಅಂತ ಹೇಳ್ಯಾನ, ಇಲ್ಲಿ ಹಾಕಿ ಹೋಗ್ಯಾಳ ಅಂತ ಹೇಳ್ಯಾನ. ನನಗೆ ಮಣ್ಣು ಹಾಕ್ಬೇಕಾದ ಆಕಿಗೆ ಮಣ್ಣು ಹಾಕೋ ಪಾಳೆ ಬಂತಲ್ಲ ಅಂತ ತಿಳ್ಕೊಂಡು ಈ ಹೆಣ್ಮಗಳು ಒಂದು ಟ್ಯಾಕ್ಟರ್ ರೆಡಿ ಮಾಡ್ಕೊಂಡು ಈಕಿ 4 ಮಂದಿ ಕರ್ಕೊಂಡು ಈ ಕಡೆ ಹೊಂಟಾಳ. ಆ ಕಡೆಯಿಂದ ಈ ಕಡೆಯಿಂದ ಇವರಿಬ್ಬರು ಒಂದೇ ರೋಡ್ನಾಗ ಬರ್ಬೇಕಲ್ಲ. ಅಂಥ ಟೈಮ್ದೊಳಗೆ ಆ ಕಡೆಯಿಂದ ಒಂದು ಟ್ಯಾಕ್ಟರ್ ಬರಾಕತ್ತೈತಿ, ಮುಂದಿನ ಸೀಟ್ನಾಗ ಅವ್ರು ಹಾಕ ಕುಂತಾಳ. ಈ ಕಡೆಯಿಂದ ಒಂದು ಟ್ಯಾಕ್ಟರ್ ಹೊಂಟೈತಿ, ಮುಂದಿನ ಸೀಟ್ನಾಗ ಅವ್ರವ್ ಕುಂತಾಳ. ಹಿಂಗೆ ಕುಂತಾಳಲ್ಲ, ಹಿಂಗೆ ಹತ್ರ ಬಂದ ಕೂಡಲೇ ಅವನ್ನ ನೋಡಿದ ಈಕಿ ಅಕ್ಕನ ನೋಡಿದ ಇವರು ಮುಂದೆ ಆಕಿ ಹಿಂಗೆ ಕೈ ಮಾಡ್ತಾಳೆ, ಈಕಿ ಹಿಂಗೆ ಕೈ ಮಾಡ್ತಾಳೆ. ಇವರಿಬ್ಬರು ಮಣ್ಣಿಗೆ ಇವ್ರು ಹಿಂದೆ ಕುಂತಿದ್ರಲ್ಲ, ಅವ್ರು ಏನು ಮಾಡ್ಬೇಕು ಪಾಪ? ಯಾರು ಮಣ್ಣಿಗೆ ಹೊಂಟಿದ್ರು ಇವ್ರು ಮುಂದೆ ಕುಂತಾರ. ಹಿಂಗೆ ಬಂದು ಕುಂತ ಕೂಡಲೇ ಏನ ತಂಗಿದು ಅಂತ ಅಕ್ಕಿ ಕೇಳ್ತಾಳೆ, ಏನಯ್ಯವ್ವ ಇದು ಅಂತ ಅಕ್ಕಿ ಕೇಳ್ತಾಳೆ. ಇನ್ನೊಮ್ಮೆ ಪೂಜೆ ಮಾಡ್ತೀರ ಅಂತ ಹೇಳ್ತೀರ ನನಗೆ ಅಂದಿವ ಮ್ಯಾಕ್ ಕುತ್ಕೊಂಡು ಮಗ. ಒಂದು ಪೂಜೆ ಮಾಡೋದು ಸಲುವಾಗಿ ಇಷ್ಟಕೊಂಡು ಅನಾಹುತ ಮಾಡುವಂಥ ಮಕ್ಕಳು ಹುಟ್ಟ್ಯಾವ ಅಂತಂದ್ರೆ ವಿಚಾರ ಮಾಡ್ಕೊಳ್ರಿ. ಮಕ್ಕಳಿಗೆ ಪೂಜೆ ಮಾಡೋದನ್ನು ಕಲಿಸ್ಬೇಕಾದ್ರೆ ಬರೀ ಅವು ಕೇಳಕ್ಕೆ ಹೋಗ್ಬೇಡ್ರಿ, ಬರೀ ಹೇಳುವಂಥ ತಂದೆ ತಾಯಿಗಳು ಹುಟ್ಟ್ಯಾರ. ಹೆಂಗೆ ಮಾಡ್ಬೇಕು ಅನ್ನುವಂಥದ್ದನ್ನು ಕಲಿಸ್ಬೇಕಾದ್ರೆ ಮೊದಲ ಮಠಕ್ಕೆ ಕರ್ಕೊಂಬರುವಂಥ ಸಂಸ್ಕಾರ ಹಾಕ್ರಿ, ಮಠಕ್ಕೆ ಕರ್ಕೊಂಡು ಬರುವಂಥ ಸಂಸ್ಕಾರ ಹಾಕ್ರಿ, ಗುರುಗಳ ಹತ್ರ ಕರ್ಕೊಂಬರುವಂಥ ಸಂಸ್ಕಾರ ಹಾಕ್ರಿ, ದೇವ್ರ ಗುಡಿಗೆ ಹೋಗುವಂಥ ಸಂಸ್ಕಾರ ಹಾಕ್ರಿ.